ನೆಲಮಂಗಲದಲ್ಲಿ ಲಕ್ಷ ಮೌಲ್ಯದ ಚಾಕ್ಲೇಟ್ ಅನ್ನ ಸದ್ಯ ಕಳ್ಳತನ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ನೆಲಮಂಗಲದಲ್ಲಿ ಆಗಿರುವಂತಹ ಘಟನೆ ಇದು. 17 ಲಕ್ಷ ರೂಪಾಯಿ ಮೌಲ್ಯದ ಚಾಕ್ಲೇಟ್ ಬಾಕ್ಸ್ ಅನ್ನ ಕದ್ದು ಬಿಟ್ಟಿದ್ದಾರಂತೆ ಖದೀಮರು. ಜಾನ್ಸನ್ಸ್ ಎಂಟರ್ಪ್ರೈಸಸ್ ಕಂಪನಿಗೆ ಸೇರಿರುವ ಚಾಕ್ಲೇಟ್, 17 ಲಕ್ಷ ರೂಪಾಯಿ ಮೌಲ್ಯದ ಚಾಕ್ಲೇಟ್ ಆ ಬಾಕ್ಸ್ ಅನ್ನ ಕದ್ಕೊಂಡು ಹೋಗಿದ್ದಾರಂತೆ ಖದೀಮರು. ಜಾನ್ಸನ್ಸ್ ಎಂಟರ್ಪ್ರೈಸಸ್ ಕಂಪನಿಗೆ ಸೇರಿರುವ ಚಾಕ್ಲೇಟ್ ಚಾಲಕ ರಂಜಿತ್ನನ್ನ ಸದ್ಯ ಬಳಸಿಕೊಂಡು ರಾಬರಿ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ವಾಹನದಲ್ಲಿದ್ದ ಚಾಕ್ಲೇಟ್ ಬಾಕ್ಸ್ ಅನ್ನ ಕಳ್ಳತನ ಮಾಡಿಕೊಂಡಿದ್ದಾರಂತೆ. ಚಾಲಕ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ಹಾಸನದಲ್ಲಿ ನರೇಶ್ ಎಂಬುವರಿಗೆ ಕಳಿಸಬೇಕಾಗಿದ್ದ ಚಾಕ್ಲೇಟ್ಸ್ ಅನ್ನ ಅದೇ ಬಾಕ್ಸ್ ಅನ್ನ ಎದುರಿಸಿಬಿಟ್ಟಿದ್ದಾರೆ. GPS ಚೆಕ್ ಮಾಡಿದಾಗ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ಅದು ಪತ್ತೆಯಾಗಿದೆ. ಇಸ್ಲಾಮಪುರ ಚಾಕ್ಲೇಟ್ ಬಾಕ್ಸ್ಗಳಿದ್ದ ವೆಹಿಕಲ್ ಅನ್ನ ಪತ್ತೆ ಹಚ್ಚಲಾಗಿದೆ. ನೂರಾರು ಬಾಕ್ಸ್ಗಳಿದ್ದ 17 ಲಕ್ಷ ರೂಪಾಯಿ ಮೌಲ್ಯದ ಚಾಕ್ಲೇಟ್ಸ್ ಅನ್ನ ಅಬೇಸ್ ಮಾಡಿದ್ದಾರಂತೆ. ನೆಲಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಟ್ ಈ ಚಾಕ್ಲೇಟ್ ಬಾಕ್ಸ್ ಅನ್ನ ಹೊತ್ತು ಸಾಕ್ತಾ ಇತ್ತಲ್ಲ ವೆಹಿಕಲ್, ಅದರ ಚಾಲಕನನ್ನ ಬಳಸಿಕೊಂಡು ಈ ರಾಬರಿ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಚಾಲಕ ಇನ್ವಾಲ್ವ್ ಆಗಿದ್ದಾನ ಅಥವಾ ಆತನನ್ನ ಹೆದರಿಸಿ ಬೆದರಿಸಿ ಆತನಿಂದ ಮಾಹಿತಿ ಪಡ್ಕೊಂಡು ಆತನಿಂದಲೇ ಈ ಬಾಕ್ಸ್ ಅನ್ನ ಎಗರಿಸಿದ್ದಾರಾ ಗ್ಯಾಂಗ್ನವರು ಗೊತ್ತಿಲ್ಲ. ಪೊಲೀಸರ ತನಿಖೆಯಿಂದಲೇ ಈ ವಿಚಾರ ಬೆಳಕಿಗೆ ಬರಬೇಕು.